ಎರಡನೇ ದಿನಕ್ಕೆ ಕಾಲಿಟ್ಟ ಪಾಲಿಕೆ ನೌಕರರ ಮುಷ್ಕರ. ಪಾಲಿಕೆ ಸೇವೆಗಾಗಿ ತುಮಕೂರು ನಾಗರಿಕರು ಪರದಾಟ. ಪಾಲಿಕೆ ನೌಕರರ ಮುಷ್ಕರದಿಂದ ನಗರದಲ್ಲಿ ಕಸದ ಸಮಸ್ಯೆ. ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳ ನೌಕರರ ಸಂಘಕ್ಕೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯದ 11 ಮಹಾನಗರ ಪಾಲಿಕೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಂಡಿದ್ದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ್ದ ನೌಕರರು ಇಂದು ತುಮಕೂರು ಮಹಾನಗರ ಪಾಲಿಕೆ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ತುಮಕೂರು ಮಹಾನಗರ ಪಾಲಿಕೆಯ ಸುಮಾರು 600ಕ್ಕೂ ಹೆಚ್ಚು ನೌಕರರು ಸಾಮೂಹಿಕ ರಜೆ ಹಾಕಿ ಪಾಲಿಕೆ ಮುಂದೆ ಪ್ರತಿಭಟನೆ ನಡೆಸಿ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದ್ದಾರೆ. ಇನ್ನು ಸರ್ಕಾರಿ ನೌಕರರಿಗೆ ನೀಡಲಾಗ್ತಾ ಇರೋ 7ನೇ ವೇತನ ಆಯೋಗದ ಸೌಲಭ್ಯಗಳನ್ನು ಪಾಲಿಕೆ ನೌಕರರು ವಿಸ್ತರಿಸಿ ಅನುದಾನ ಬಿಡುಗಡೆ, ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳನ್ನು ತಿದ್ದುಪಡಿ ಮಾಡಿ ಅಧಿಸೂಚನೆಯನ್ನ ಹೊರಡಿಸುವುದು ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪಾಲಿಕೆ ನೌಕರರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ತುಮಕೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಹಾಗೂ ನೌಕರರು ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕೈಗೊಂಡಿರುವಂಥದ್ದು. ನಿನ್ನೆ ಅನಿರ್ದಿಷ್ಟ ಅವಧಿ ಮುಷ್ಕರ ಮೊದಲನೇ ದಿನವಾಗಿತ್ತು. ಮೊದಲನೇ ದಿನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾರೆ. ಆದರೆ ಅಧಿಕಾರಿಗಳು ಯಾರೂ ಸ್ಪಂದಿಸಿಲ್ಲ ಅಂತ ಇವತ್ತು ತುಮಕೂರು ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಪ್ರತಿಭಟನೆ ಇಳಿದಿರುವಂಥದ್ದು. ನಾನು ಮಾತಾಡಿಸ್ತಾ ಹೋಗ್ತೀನಿ. ತುಮಕೂರು ಮಹಾನಗರ ಪಾಲಿಕೆ ನೌಕರರ ಸಂಘದ ಅಧ್ಯಕ್ಷರಾದಂತಹ ಪ್ರಸನ್ನ ಕುಮಾರ್ ಅವರಿದ್ದಾರೆ. ನಾನು ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಏನೆಲ್ಲ ಬೇಡಿಕೆ ಇದೆ, ನಿನ್ನೆ ಏನೆಲ್ಲ ಆಯಿತು ಸರ್? ನಿನ್ನೆ ಏನೆಲ್ಲ ಆಯಿತು ಸರ್ ಅನಿರ್ದಿಷ್ಟ ಅವಧಿ ಮುಷ್ಕರದಲ್ಲಿ? ನಿನ್ನೆ ಏನು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ 10 ಮಹಾನಗರ ಪಾಲಿಕೆಗಳು ಹಾಗೂ BBMP ಒಟ್ಟು 11 ಪಾಲಿಕೆಗಳು ಸೇರಿ ಒಟ್ಟಾಗಿ ನಾವು ಮುಷ್ಕರನ ಪ್ರಾರಂಭ ಮಾಡಿರ್ತೀವಿ. ಸರ್ಕಾರಕ್ಕೆ ಒಂದು ಸ್ಟ್ರಾಂಗ್ ಮೆಸೇಜನ್ನು ಕೂಡ ನಾವು ರವಾನೆ ಮಾಡಿರ್ತೀವಿ. ಈಗೇನಾಗಿದೆ, ಇಲ್ಲಿವರೆಗೂ ನಮ್ಮ ಬೇಡಿಕೆಗಳನ್ನ ಬರೀ ಪತ್ರ ಮೂಲಕನೇ ನಾವು ಕೊಟ್ಟು ಶಾಂತಿಯುತವಾಗಿ ಹೋರಾಟ ಮಾಡಿದ್ವಿ. ಯಾವುದೇ ಇದಕ್ಕೂ ಸ್ಪಂದನೆ ಸಿಕ್ಕಿರಲಿಲ್ಲ. ಆದ್ದರಿಂದ ನಿನ್ನೆಯಿಂದ ಅಂದರೆ 8/7/2025 ಏನು ಪ್ರಾರಂಭ ಮಾಡಿದ್ವಿ, ಈ ಮುಷ್ಕರ ನಮ್ಮ ಈ ಬೇಡಿಕೆಗಳನ್ನ ಈಡೇರೋವರೆಗೂ ನಾವು ಮುಂದುವರಿಸ್ತೀವಿ. A to Z ಅಧಿಕಾರಿಗಳು, ತುಮಕೂರು ಮಹಾನಗರ ಪಾಲಿಕೆ ಹಾಗೂ 11 ಪಾಲಿಕೆ ಅಧಿಕಾರಿಗಳು, A to Z ಅಧಿಕಾರಿಗಳು ಇವತ್ತು ಮುಷ್ಕರಕ್ಕೆ ಕುಂತಿದ್ದೀರಾ. ನಿಮ್ಮ ಬೇಡಿಕೆಗಳೇನು ಅಂತ? ಏನು 10 ಮಹಾನಗರ ಪಾಲಿಕೆಗಳು ಇವತ್ತು ಆಯಾ ಪಾಲಿಕೆಗಳ ಮುಖ್ಯ ಕಚೇರಿ ಮುಂದೆ ಧರಣಿ ಕೂತಿದ್ದೀವಿ. ಬೇಡಿಕೆಗಳು ಇಷ್ಟೇ, ನಮ್ಮನ್ನು ಸರ್ಕಾರಿ ನೌಕರರಂತ ಕನ್ಸಿಡರ್ ಮಾಡಬೇಕು. ಯಥಾವತ್ತಾಗಿ 7ನೇ ವೇತನ ಆಯೋಗ ಏನು ಜಾರಿ ಇದೆ ಅದನ್ನು ನಮಗೂ ಕೂಡ ವಿಸ್ತರಿಸಬೇಕು ಅನ್ನೋದು. ಅದಾದಮೇಲೆ ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಏನು ಮಾಡಿದ್ರು ಅವರಿಗೆ ನೇರ ನೇಮಕಾತಿ ಮಾಡಿ ಅವರ ಒಂದು ವೇತನನ ಮತ್ತೆ ಸ್ಥಳೀಯ ಸಂಸ್ಥೆಯ ನಿಧಿಯಿಂದ ಕೊಡಬೇಕು ಅಂತೇಳಿ ಸರ್ಕಾರದಿಂದ ಆದೇಶ ಆಗಿದೆ. ಅದನ್ನು ಕೂಡಲೇ ಹಿಂಪಡೆದು ಸರ್ಕಾರದಿಂದ ನಮಗೆ ವೇತನ ಕೊಡಬೇಕು ಪೌರ ಕಾರ್ಮಿಕರಿಗೆ. ಮತ್ತು ಪೌರ ಕಾರ್ಮಿಕರಿಗೆ ಏನು ಸಿಗ್ತಕ್ಕಂಥ ಪೌರ ಕಾರ್ಮಿಕರು ಹಾಗೂ ಎಲ್ಲ ಅಧಿಕಾರಿ ನೌಕರರಿಗೆ ಏನು ಆರೋಗ್ಯ ಸಂಜೀವಿನಿ ಅಂತಕ್ಕಂಥದ್ದು ವಿಸ್ತರಣೆ ಆಗಿರೋದಿಲ್ಲ ಇಲ್ಲಿವರೆಗೂ. ಅದು ಯಥಾವತ್ತು ನಮಗೆ ಜಾರಿ ಆಗಬೇಕು. ಏನು ಸರ್ಕಾರಿ ನೌಕರರಿಗೆ ಜಾರಿ ಆಗ್ತಾಯಿದೆ ಅದರ ವಿಚಾರವಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಏನು ಬಡ್ತಿ ವಿಚಾರದಲ್ಲಿ ತುಂಬ ಅನ್ಯಾಯ ಆಗ್ತಿದೆ ಮಹಾನಗರ ಪಾಲಿಕೆ ನೌಕರರಿಗೆ. ಒಂದು KMS ಹುದ್ದೆ ಇರ್ಬೋದು, ಇನ್ನಿತರ ಹುದ್ದೆಗಳಿರ್ಬೋದು, ಏನು ಮಾಡ್ತಾರೆ, ನಗರಸಭೆ ಮಹಾನಗರ ಪುರಸಭೆಗಳ ನೌಕರರಿಗೆ ಬಡ್ತಿ ನೀಡಿ ಅವರನ್ನು ಇಲ್ಲಿಗೆ ಒಂದು ನಿಯೋಜನೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಅದು ಕೂಡಲೇ ರದ್ದಾಗಬೇಕು. ನಮಗೆ KMS ಏನು ಈಗ ನಮ್ಮ ಆ್ಯಕ್ಟ್ ಜಾರಿಯಾಗಿ 1976ರಿಂದ ಇಲ್ಲಿವರೆಗೂ KMS ಅನ್ನೋ ಹುದ್ದೆಗೆ ಯಾವುದೇ ರೀತಿ ಪಾಲಿಕೆ ನೌಕರನ್ನ ಕನ್ಸಿಡರ್ ಮಾಡಿರೋದಿಲ್ಲ. ಸೊ ಇದನ್ನು ಈ ಕೂಡಲೇ ನಮಗೂ ಕೂಡ ಕನ್ಸಿಡರ್ ಮಾಡಿ ಎಲ್ಲ ನಮ್ಮ ಪಾಲಿಕೆ ನೌಕರರಿಗೆ ಒಂದು ಬಡ್ತಿ ಅನ್ನೋದನ್ನು ವಿಸ್ತರಿಸಬೇಕು ಅನ್ನೋದು, ಬಡ್ತಿ ಮಾಡಿಕೊಡ್ಬೇಕು ಅನ್ನೋದನ್ನು ಮುಖ್ಯ ವಿಚಾರ. ಇದರ ಜೊತೆಗೆ ವೃಂದ ಮತ್ತು ನೇಮಕಾತಿ ತಿದ್ದುಪಡಿನ 3 ವರ್ಷದಿಂದ ಮಾಡ್ತಿದ್ದೀವಿ ಅಂತೇಳಿ ಕರಡು ಪ್ರತಿ ಬಿಟ್ಟೇ ಇರೋದಿಲ್ಲ, ಇಲ್ಲಿವರೆಗೂ ಬಿಟ್ಟಿಲ್ಲ. ಬರೀ ಅದನ್ನು ಬಿಡ್ತೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ. ನಾವು ಪತ್ರ ಮೂಲಕ ನಾವು ರಿಕ್ವೆಸ್ಟ್ ಮಾಡಿದ್ರು ಕೂಡ. ಸೊ ಇವೆಲ್ಲ ಒಂದು ಬೇಡಿಕೆ ಇಟ್ಟು ನಾವು ಈ ಬೇಡಿಕೆಗಳು ಈಡೇರೋವರೆಗೂ ಮುಷ್ಕರನ ನಿಲ್ಲಿಸಬಾರ್ದು ಅಂತೇಳಿ 10 ಮಹಾನಗರ ಪಾಲಿಕೆಗಳ ರಾಜ್ಯ ನೌಕರರ ಸಂಘದಿಂದ ನಿರ್ಣಯ ಆಗಿರ್ತದೆ. ಆ ನಿರ್ಣಯನ ಯಥಾವತ್ತು ನಾವು ಮುಂದುವರಿಸ್ತೀವಿ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸರ್, ಈಗ ನೀವು ಮುಷ್ಕರ ಮಾಡ್ತಾ ಇದ್ದೀರಾ, ಸಾರ್ವಜನಿಕರಿಗೆ ಎಲ್ಲೊಂದು ಕೆಲ ಅನಾನುಕೂಲ ಆಗ್ತದೆ, ಇದ್ಯಾವುದು ಸರ್ಕಾರ ಕಣ್ಣಿಗೆ ಕಾಣ್ತಾ ಇಲ್ವಾ ಅಂತ? ಮೊದಲನೇದಾಗಿ ನಾನು ಏನು ನಗರದ ಸಾರ್ವಜನಿಕರಿದ್ದಾರೆ ಅವರಲ್ಲಿ ನಾನು ಕ್ಷಮೆ ಯಾಚಿಸ್ತೀನಿ. ಏನಂತಂದರೆ, ಈಗ ನಾವು ಕರ್ತವ್ಯ ನಿರ್ವಹಿಸ್ತಕ್ಕಂಥ ಸಮಯದಲ್ಲಿ ಎಲ್ಲ ದಿನಗಳಲ್ಲೂ ಸೆಕೆಂಡ್ ಸ್ಯಾಟರ್ಡೆ, ಸಂಡೇ ಇರ್ಬೋದು, ಯಾವುದೇ ದಿನ ಅಂತ ಲೆಕ್ಕಿಸ್ದೆ ನಾವು ಎಲ್ಲ ಸೇವೆಗಳನ್ನೂ ಒದಗಿಸ್ಕೊಟ್ಟಿದ್ದೀವಿ ಇಲ್ಲಿವರೆಗೂ.
ಆದರೆ ಈಗೇನಾಗಿದೆ, ಪಾಲಿಕೆ ನೌಕರರಿಗೇ ಯಾವುದೇ ರೀತಿ ಒಂದು ಸವಲತ್ತುಗಳು ಸರ್ಕಾರದಿಂದ ನಿರೀಕ್ಷಿತ ಮಟ್ಟದಲ್ಲಿ ಬರ್ತಾ ಇಲ್ಲ, ನಮಗೆ ಒದಗಿಸ್ತಾ ಇಲ್ಲ ಅನ್ನೋ ಉದ್ದೇಶದಿಂದ ಇವಾಗ ನಾವು ಮುಷ್ಕರ ಪ್ರಾರಂಭ ಮಾಡಿದ್ದೀವಿ. ಈ ಸಮಯದಲ್ಲಿ ಮುಷ್ಕರ ಸಮಯದಲ್ಲಿ ಇರ್ತಕ್ಕಂಥ ಕಾರ್ಯವನ್ನು ನಾವು ಮುಷ್ಕರ ಕೈಬಿಟ್ಟ ನಂತರ ಹೆಚ್ಚಿನ ಅವರ್ಸ್ ಕೆಲಸ ಮಾಡಿ ಈ ಕೆಲಸ ಕಾರ್ಯಗಳನ್ನ ನಾವು ಮುಗಿಸ್ಕೊಡ್ತೀವಿ. ಆದ್ದರಿಂದ ಎಲ್ಲ ಸಾರ್ವಜನಿಕರು ಸ್ಪಂದಿಸಬೇಕು ಅಂತೇಳಿ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಕೈ ಮುಗಿದು ಕೇಳ್ಕೊತೀನಿ. ಸರಿ, ಅನಿರ್ದಿಷ್ಟ ಅವಧಿ ಮುಷ್ಕರ ಇನ್ನು ಎಷ್ಟು ದಿನ ಮುಂದುವರಿಯುತ್ತೆ ಅನ್ನೋಂಥದ್ದು? ಸರ್ಕಾರದಿಂದ ಸ್ಪಂದನೆ ಸಿಗೋವರೆಗೂ ಈ ಮುಷ್ಕರ ಮುಂದುವರಿತದೆ, ಯಾವುದೇ ರೀತಿ ನಿಲ್ಲಿಸೋ ಮಾತಿಲ್ಲ. ನಮಗೆ 2ನೇ ದಿನ ಮುಷ್ಕರ ಮುಂದೂಡಿದ್ದೀರಾ, ಏನು ಉದ್ದೇಶ, ಏನು ಬೇಡಿಕೆಗಳು? ನಮ್ಮದು ಮೊದಲನೇದಾಗಿ 7ನೇ ವೇತನದ ಸಂಪೂರ್ಣ ಅಮೌಂಟ್ ರಿಲೀಸ್ ಮಾಡಬೇಕು ಅಂತ ಮೊದಲನೇ ಬೇಡಿಕೆ. 2ನೇದು ನಮ್ಮದು ಜ್ಯೋತಿ ಸಂಜೀವಿನಿನ ನಮಗೂ ಏನು ಸರ್ಕಾರಿ ನೌಕರಿಗೆ ಏನು ವಿಸ್ತರಣೆ ಮಾಡಿದ್ದಾರೆ ನಮಗೂ ಕೂಡ ಅದೇ ರೀತಿ ವಿಸ್ತರಣೆ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ಇದುವರೆಗೂ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಹಾಗಾಗಿ ನಾವು ನಿನ್ನೆಯಿಂದನೂ ಕೂಡ ನಾವು ಮುಷ್ಕರ ಮಾಡ್ತಾ ಇದ್ದೀವಿ. ಪಾಲಿಕೆಯಲ್ಲಿರುವಂಥ A to Z ಅಧಿಕಾರಿಗಳು ಇವತ್ತು ಮುಷ್ಕರ ಕೊಂದಿದ್ದಾರೆ. ಎಲ್ಲೊಂದು ಕಡೆ ಸಾರ್ವಜನಿಕ ಅನಾನುಕೂಲ ಆಗ್ತಾ ಇದೆ, ಎಲ್ಲೊಂದು ಕಡೆ ಸರ್ಕಾರ ಗಮನಿಸ್ತಿಲ್ವಾ ಅಂತ? ಅಲ್ಲ, ಗಮನಕ್ಕಿದೆ ಅನಿಸುತ್ತೆ. ಆದರೂ ಏನೋ ಒಂದು ನಾವು ಈಗ ಪಾಲಿಕೆ ಎಂಪ್ಲಾಯೀಸ್, ಮುನ್ಸಿಪಲ್ ಎಂಪ್ಲಾಯೀಸ್ ಅಂದರೆ ಅವ್ರಿಗೆ ಏನೋ ಒಂಥರ ಮಲ್ತಾಯಿ ಧೋರಣೆ, ಅವರು ಮೊದಲಿನಿಂದಲೂ ಇದು ಜಾರಿ ಇದೆ ಅನಿಸುತ್ತೆ. ಹಾಗಾಗಿ ಇದು ಈ ಸಲನಾದರೂ ಇದು ತೊಳೆದು ಹಾಕಬೇಕು ಅಂತ ನಮ್ಮ ಬೇಡಿಕೆ. ಎಷ್ಟು ಮುಂದುವರಿಯುತ್ತೆ? ಈ ಸರ್ಕಾರ ನಮಗೇನು ಆಶ್ವಾಸನೆ ಕೊಡುತ್ತೆ, ಮುಖ್ಯವಾದ ಬೇಡಿಕೆಗಳು ಏನು ನಮ್ಮದು 7ನೇ ವೇತನದ ಆಯೋಗದ ಸ್ಯಾಲ್ರಿ ಅಮೌಂಟ್ನ ಸಂಪೂರ್ಣವಾಗಿ ಬಿಡುಗಡೆ ಮಾಡಬೇಕು, ಮತ್ತು ಜ್ಯೋತಿ ಸಂಜೀವಿನಿನ ನಮಗೆ ಜಾರಿಗೊಳಿಸಬೇಕು. ಅವೆರಡು ಅಟ್ಲೀಸ್ಟ್ ಕನಿಷ್ಠ ಬೇಡಿಕೆಗಳನ್ನಾದ್ರೂ ಈಡೇರಿಸಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಸರ್. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಜ್ಯೋತಿ ಗಣೇಶ್ ಭೇಟಿಯನ್ನ ನೀಡಿ ನೌಕರರೊಂದಿಗೆ ಮಾತುಕತೆಯನ್ನ ನಡೆಸಿದ್ದು ಪ್ರತಿಭಟನೆ ಕೈಬಿಡುವಂತೆ ಮನವೊಲಿಸಿದ್ರು. ಸಾರ್ವಜನಿಕ ಸೇವೆ ಸ್ಥಗಿತದಿಂದಾಗಿ ಜನಸಾಮಾನ್ಯರಿಗೆ ತೊಂದರೆಯಾಗಲಿದೆ ಎಂದು ಹೇಳುವ ಮೂಲಕ ಪ್ರತಿಭಟನೆ ಕೈಬಿಡುವಂತೆ ತಿಳಿಸಿದ್ದಾರೆ. ರಾಜ್ಯದ 10 ಮಹಾನಗರ ಪಾಲಿಕೆಗಳು ಮತ್ತು ಬೆಂಗಳೂರಿನ BBMP ಎಲ್ಲ ಎಂಪ್ಲಾಯೀಸ್ನು ಕೂಡ, ಅದರಲ್ಲಿ RIಗಳಿಂದ ಹಿಡಿದು ಪೌರ ಕಾರ್ಮಿಕರವರೆಗೂ ಕೂಡ ಎಲ್ಲರೂ ಸೇರಿ ನಿನ್ನೆ ಬೆಂಗಳೂರಿನಲ್ಲಿ ಒಂದು ಸ್ಟ್ರೈಕ್ ಮಾಡಿದ್ದಾರೆ, ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಆ ನಗರ ಪಾಲಿಕೆಗಳಲ್ಲಿ ಇವತ್ತು ತುಮಕೂರಿನಲ್ಲಿ ಮಾಡ್ತಿದ್ದಾರೆ. ಬೇರೆ ಮಹಾನಗರ ಪಾಲಿಕೆ ನಂಗೆ ಗೊತ್ತಿಲ್ಲ, ಇಲ್ಲೂ ಕೂಡ ಮಾಡಿ ಅವರ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅವ್ರಿಗೇನು ಬೇಡಿಕೆ, ಇದನ್ನು ಸರ್ಕಾರ ಸ್ಪಂದಿಸಬೇಕು ಅನ್ನೋದು ಅವರೆಲ್ಲರ ಆಶಯ. ನಿನ್ನೆ ಯಾರೂ ಕೂಡ ಸರ್ಕಾರದ ಪ್ರತಿನಿಧಿಗಳು ಬಂದು ಅವ್ರನ್ನ ಭೇಟಿ ಮಾಡಿಲ್ಲ ಅಂತ ಅವ್ರದ್ದು ಮುನ್ಸಿದೆ. ನಾನು ತುಮಕೂರಿನಲ್ಲಿ ಇವತ್ತು ಜನಪ್ರತಿನಿಧಿಯಾಗಿ ಅವ್ರದ್ದು ಮನೆ ಹತ್ರನೂ ಕೂಡ ಬಂದಿದ್ದರು. ಅವ್ರ ಬೇಡಿಕೆಗಳನ್ನ ಏನಂತ ಹೇಳಿದ್ದಾರೆ, ಆ ಬೇಡಿಕೆಗಳನ್ನು ಅಟ್ಲೀಸ್ಟ್ ಆಲಿಸಿ ಪ್ರಾಕ್ಟಿಕಲಿ ಯಾವ್ದು ಪಾಸಿಬಲ್ ಇದೆ ಅದನ್ನು ಈಡೇರಿಸಬೇಕು ಅಂತ ನಾನು ಕೂಡ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಅವ್ರ ಪರವಾಗಿ ನಾಡಿದ್ದು ಕೂಡ ಅವ್ರ ಸೆಕ್ರೆಟ್ರಿ ಸಿಗ್ತಾರೆ, ಮೇಡಮ್ ಸಿಗ್ತಾರೆ, ದೀಪಾ ಚೋಳನ್ ಮೇಡಮ್ ಅವರು. ಕೆಲವೊಂದು ಬೇಡಿಕೆಗಳು ಇವತ್ತು ಕೊಡಲೇಬೇಕು. ಎಸ್ಪೆಷಲಿ ಹೆಲ್ತ್ ಸೆಕ್ಯೂರಿಟಿ ಇದೆಯಲ್ಲ, ಹಾಸ್ಪಿಟ್ಲು ಅಡ್ಮಿಟ್ ಆದಾಗ ಗೊತ್ತಾಗ್ತದೆ ಸಮಸ್ಯೆ ಏನು ಅಂತ, ಬಿಲ್ಗಳು ಎಷ್ಟಾಗ್ತವೆ ಅಂತ. ಆದ್ದರಿಂದ ಅವ್ರದ್ದು ಏನು ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಅಂತ KSS ಇದೆ, ಅದನ್ನು ಇವ್ರಿಗೂ ಕೂಡ ವಿಸ್ತಾರ ಮಾಡಬೇಕು. ಯಾಕಂದರೆ ನಾವೆಲ್ಲ ಇವ್ರನ್ನ ಗೌರ್ಮೆಂಟ್ ಅಂದ್ಕೊಂತೀವಿ, ಆದರೆ ಇವರಿಗೆ ಇಂಟರ್ನಲ್ಲಿ ಇವರು ಕ್ವಾಸಿ ಗೌರ್ಮೆಂಟ್ ಅಂತ, ಅರೆ ಸರ್ಕಾರಿ ನೌಕರ ಅಂತ ಟ್ರೀಟ್ ಮಾಡ್ತಾರೆ ಅಂತ ಇವರ ಒಂದು ಅಳಲು. ಆದ್ದರಿಂದ ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ಬೇಡಿಕೆಗಳಿದ್ದಾವೆ. ಈಗ ರೆಗ್ಯುಲರ್ ಮೇಲಿಂದ ಬರ್ತಾರೆ, ಇಲ್ಲಿರುವಂಥ ಆರೋಗಳಿಗೆ ಇವ್ರಿಗೆ KMS ಏನು ಕೊಡ್ತಿಲ್ಲ, ಪ್ರಮೋಷನ್ಸು ಟ್ರೀಟ್ ಮಾಡ್ತಿಲ್ಲ ಅನ್ನೋದು, ಅದು ಎಲ್ಲ ಇನ್ನೂ ಹಲವಾರು ಬೇಡಿಕೆಗಳಿದೆ. ಬೇಸಿಕ್ ಬೇಡಿಕೆಗಳೇನಿದೆ ಅದನ್ನು ಈಡೇರಿಸಬೇಕು ಸರ್ಕಾರ. ನಿನ್ನೆನೂ ಕೂಡ ಯಾರೂ ಬಂದಿಲ್ಲ ಪ್ರತಿನಿಧಿಗಳು. ಅಟ್ಲೀಸ್ಟ್ ಇವತ್ತಾರ ಬಂದು ಅಟ್ಲೀಸ್ಟ್ ಫೋನಲ್ಲಾರ ಇಲ್ಲ ಯಾರನ್ನಾರ ಜಿಲ್ಲೆಯಲ್ಲಿರುವಂಥ ADC ಲೆವೆಲ್ಲಿನ ಆ ಲೆವೆಲ್ ಅವರಾರ ಬಂದು ಅಟ್ಲೀಸ್ಟು ಇವ್ರುಗಳಿಗೆ ಸರ್ಕಾರದ ಪರವಾಗಿ ಒಂದು ಒಪಿನಿಯನ್ನ ಹೇಳೋಗಬೇಕು. ಇವ್ರ ಬೇಡಿಕೆಗಳೇನಿದೆ ಯಾರು ಒಂದು ದಿವಸಕ್ಕೂ ಈಡೇರ್ಸೋಕ್ಕಾಗಲ್ಲ. ಅಟ್ಲೀಸ್ಟ್ ಪರಿಶೀಲಿಸಿ ಅದರಲ್ಲಿ ಅಗತ್ಯ ಇರುವಂಥ ಬೇಸಿಕ್ ನೀಡ್ಸ್ ಇರುವಂಥನ್ನ ಸಾಲ್ವ್ ಮಾಡ್ತೀವಿ ಅಂತೇಳಿ ಸರ್ಕಾರ ಇವತ್ತು ಅವ್ರಿಗೆ ಸ್ಪಂದಿಸಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಮತ್ತು ತುಮಕೂರಿನಲ್ಲಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಜನಪ್ರತಿನಿಧಿಯಾಗಿ, ಇವತ್ತು ನಿನ್ನೆನೂ ಕೂಡ ಸ್ಟ್ರೈಕ್ ಮಾಡಿದ್ದೀರಾ, ಇವತ್ತು ಮಧ್ಯಾಹ್ನ ತನಕ ಮಾಡಿ ಆಮೇಲೆ ದಯವಿಟ್ಟು ಇದನ್ನು ಕೈಬಿಡಿ. ಯಾಕಂದರೆ ಪೌರ ಕಾರ್ಮಿಕರು ಸ್ಟ್ರೈಕ್ ನೋಡಿದ್ದೀವಿ, ವಾಲ್ಮ್ಯಾನ್ಗಳು ಸ್ಟ್ರೈಕ್ ನೋಡಿದ್ದೀವಿ, ಆದರೆ ಇಲ್ಲಿ A to Z ಎಲ್ಲ ಕೂತಿದ್ದಾರೆ. ಇಲ್ಲಿ ಬಿಲ್ ಕಲೆಕ್ಟ್ರಿಂದ ಹಿಡಿದು ರೆವಿನ್ಯೂ ಇನ್ಸ್ಪೆಕ್ಟ್ರು, ರೆವಿನ್ಯೂ ಆಫೀಸರ್ಗಳು, ಪೌರ ಕಾರ್ಮಿಕ ಎಲ್ಲ ಕೂತಿದ್ದಾರೆ. ಸ್ಟ್ಯಾಂಡ್ ಸ್ಟಿಲ್ ಇವತ್ತು ಪೂರ್ತಿ ನಿನ್ನೆಯಿಂದನೂ ಕೂಡ. ಅದರಿಂದ ಇದನ್ನು ಮುಂದುವರಿಸ್ಬೇಡಿ. ನಿಮ್ಮ ಪರವಾಗಿ ನಾವು ಕೂಡ ಅಸೆಂಬ್ಲಿಲಿ ಅವ್ರು ಸ್ಪಂದಿಸ್ತಿಲ್ಲ ಅಂದರೆ ರೈಸ್ ಮಾಡ್ತೀವಿ ಅಂತ ಅವ್ರಿಗೆ ಹೇಳಿದ್ದೀವಿ. ಸರ್ಕಾರ ಎಚ್ಚೆತ್ಕೊಂಡು ಬೇಗ ಇದನ್ನು ಮುಗಿಸ್ಬೇಕು. 10 ಮಹಾನಗರ ಪಾಲಿಕೆಯಲ್ಲೂ ಕೂತಿದ್ದಾರೆ. 10 ಮಹಾನಗರ ಪಾಲಿಕೆ ತಮ್ಗೆ ಗೊತ್ತಿದೆ, BBMP ಬೆಂಗಳೂರು ಜೊತೆಗೆ ಮಂಗಳೂರು, ತುಮಕೂರು, ಮೈಸೂರು, ಗುಲ್ಬರ್ಗ, ವಿಜಯಪುರ, ಧಾರವಾಡದಲ್ಲೇ 2-3 ಇದ್ದಾವೆ ಪೂರ್ತಿ, ಈ ರೀತಿ ಮೈಸೂರು, ಈ ರೀತಿ 10 ಮಹಾನಗರ ಪಾಲಿಕೆಯವರು ಈ ರೀತಿ ಆದರೆ ಸ್ಟ್ಯಾಂಡ್ ಸ್ಟಿಲ್ ಆದರೆ ಸರ್ಕಾರ ಅಟ್ಲೀಸ್ಟ್ ಎಚ್ಚೆತ್ಕೊಂಡು ಸ್ಪಂದಿಸ್ಬೇಕಲ್ಲ. ಈಗ ಆಗೋದು ಬಿಡೋದು ಗೊತ್ತಿಲ್ಲ ಅವ್ರಿಗೆ, ದುಡ್ಡು ಫೈನಾನ್ಷಿಯಲ್ ಪೊಸಿಷನ್ ಏನಿದೆ, ನಾನಿಲ್ಲಿ ರಾಜಕೀಯ ಮಾತಾಡೋಕ್ಕೆ ರೆಡಿ ಇಲ್ಲ. ಅದರಿಂದ ಸರ್ಕಾರದ ರೆಪ್ರೆಸೆಂಟೇಟಿವ್ಸ್ ಅಟ್ಲೀಸ್ಟ್ DCಗಳು, ADCಗಳು,
ಇವ್ರುಗಳು ಬಂದು ಅಟ್ಲೀಸ್ಟ್ ಅವ್ರದ್ದು ಏನು ಕೇಳ್ಬಿಟ್ಟು ಸರ್ಕಾರ ಕನ್ವೆ ಮಾಡಿ ಅಟ್ಲೀಸ್ಟ್ ಸಮ್ ಬ್ರೀಫಿಂಗ್ ಆರ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಆದರೆ ಬೇಡಿಕೆ ಈಡೇರುವವರೆಗೂ ಪ್ರತಿಭಟನೆ ಕೈಬಿಡುವ ಪ್ರಶ್ನೆಯೇ ಇಲ್ಲ ಎಂದು ಪಾಲಿಕೆ ನೌಕರರು ಪಟ್ಟು ಹಿಡಿದಿದ್ದಾರೆ. ಇದರಿಂದ ಪಾಲಿಕೆಯ ಸೇವೆಯಲ್ಲಿ ಸಾಕಷ್ಟು ವ್ಯತ್ಯಯ ಉಂಟಾಗಲಿದ್ದು ಜನರು ಪಾಲಿಕೆ ಸೇವೆಗಾಗಿ ಅಲೆದಾಡುವಂತಾಗಿದೆ. ಇನ್ನು ಕಳೆದ 2 ದಿನಗಳಿಂದ ಪಾಲಿಕೆ ನೌಕರರು ಪ್ರತಿಭಟನೆ ನಡೆಸ್ತಾ ಇರೋದ್ರಿಂದಾಗಿ ನಗರದಲ್ಲಿ ಕಸದ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಕೂಡಲೇ ಮೇಲಧಿಕಾರಿಗಳು ಸರ್ಕಾರ ಪಾಲಿಕೆ ನೌಕರರಿಗೆ ಸ್ಪಂದಿಸಿ ಪ್ರತಿಭಟನೆ ಕೈಬಿಡುವಂತೆ ಮಾಡಿ ಜನರ ಸೇವೆಗೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ನಿಜಕ್ಕೂ ಸಹ ಈ ಮುಷ್ಕರ ನಾವು ಮಾಡಬೇಕು ಅಂತ ಇಲ್ಲ, ನಾವೆಲ್ಲ ಒಂದ್ ಕಡೆ ಸಾರ್ವಜನಿಕರಲ್ಲಿ ಕೂಡ ಕ್ಷಮೆ ಕೇಳ್ತೀವಿ. ನಿಜಕ್ಕೂ ಸಹ ಈ ತರ ಆಗಬಾರ್ದಾಗಿತ್ತು, ನಮಗೆ ಅನ್ಯಾಯ ಆಗ್ತಿದೆ, ಆದ್ರಿಂದ ನಾವು ಮುಷ್ಕರ ಕೈಗೊಂಡಿದ್ದೇವೆ. ಇನ್ನು ಮುಂದೆ ಸರ್ಕಾರ ನಮ್ಮ ಸಮಸ್ಯೆ ಕೇಳುತ್ತಾ ಬಗೆಹರಿಸುತ್ತಾ ಕಾದ್ ನೋಡ್ತೀವಿ. ಇಲ್ಲಾಂದ್ರೆ ಮುಷ್ಕರ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ, ಬಗೆಹರಿಸುವವರೆಗೂ ಇದೇ ರೀತಿ ಅನಿರ್ದಿಷ್ಟಾವಧಿ ಮುಷ್ಕರ ಮುಂದುವರಿಸ್ತೀವಿ ಅನ್ನೋದು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.